ಡಾಕ್ಟರ್ ಜಿಯಾ ಮಾಡಿದ ಎಲ್ಲ ಕೊಲೆಗಳಿಗೂ ಕಾರಣ ಸಿಕ್ಕಿತ್ತು. ಕಾರಣ ಶರದ್ ಯಾಮಿನಿ. ಅವಳನ್ನು ಹುಚ್ಚಿಯಂತೆ ಪ್ರೀತಿಸಿದ್ದಾಳೆ ಜಿಯಾ. ಆ ಪ್ರೀತಿಗೆ ಪಾಲುದಾರರಾಗಿ ಬಂದವರನ್ನೆಲ್ಲ ಕೊಂದಿದ್ದಾಳೆ. ತನ್ನೊಬ್ಬನನ್ನು ಹೊರತುಪಡಿಸಿ ತಾನು ಮಾಡಿದ ಕೊಲೆಗಳು ಬಯಲಾಗುತ್ತವೆಂಬ ಅನುಮಾನ ಬಂದರೂ ಸಾಕು, ಡಾಕ್ಟರ್ ಜಿಯಾ ಯಾರನ್ನು ಬೇಕಾದರೂ ಕೊಲ್ಲುತ್ತಾಳೆ. ಅವಳು ಮರ್ಸಿಲೆಸ್ ಸೀರಿಯಲ್ ಕಿಲ್ಲರ್. ಇನ್ನೊಂದು ಕೊಲೆಯಾಗಿ ಹೋಗುವ ಮುನ್ನ ಅವಳನ್ನು ಬಂಧಿಸಬೇಕು. ಇನ್ನು ದಿಲ್ಲಿಯಲ್ಲಿ ತನಗೇನು ಕೆಲಸ, ಹೊರಟು ಬಿಡೋಣ ಅಂದ. ತೀರಾ ಹೊರಡುವ ಹೊತ್ತಿಗೆ ತಿರುಗಿ ನೋಡಿದರೆ ದೇವಧರ ಫೋನಿನಲ್ಲಿ ಯಾರೊಂದಿಗೂ ಮಾತನಾಡುತ್ತಿದ್ದುದು ಕಾಣಿಸಿತು. ಬೆಂಗಳೂರಿಗೆ ಹಿಂತಿರುಗಿದ ರಾತ್ರಿ ಪಾಲಿ ಮತ್ತು ಶರದ್ ಯಾಮಿನಿ ಎಂಜಿ ರಸ್ತೆಯ ಸೀಸರ್ಸ್ನಲ್ಲಿ ಪಾರ್ಟಿ ಮಾಡಿಕೊಂಡಿದ್ದರು. ಒಬ್ಬರನ್ನೊಬ್ಬರು ಮಿಸ್ ಮಾಡಿದ್ದು ಇಬ್ಬರಿಗೂ ಗೊತ್ತಾಗಿತ್ತು. ಮನೆಗೆ ಹೊರಡಬೇಕೆಂಬ ವಾಂಛೆ ಇಬ್ಬರಲ್ಲೂ ಇತ್ತು. ಪಾಲಿ ಅವಳನ್ನು ಪಕ್ಕದ ಸೀಟಿನಲ್ಲಿ ಕೂಡಿಸಿಕೊಂಡು ನಿಧಾನವಾಗಿ ಮನೆಯ ಕಡೆಗೆ ಡ್ರೈವ್ ಮಾಡಿದ. ಬೆಡ್ರೂಮಿನಲ್ಲಿದ್ದ ಕತ್ತಲು ಹಿತವಾಗಿತ್ತು. ಈಜಿ ಮುಗಿದ ಮೇಲೆ ಶರದ್ ಯಾಮಿನಿ ಮಾದಕ ಧ್ವನಿಯಲ್ಲೇ ಹೇಳಿದ್ದಳು, ಶೂಟರ್, ನನ್ನ ಕಾದಂಬರಿ ಮುಗಿಯಿತು. ನನ್ನ ಇನ್ವೆಸ್ಟಿಗೇಷನ್ನೂ ಮುಗಿಯಿತು. ಮಿಲಿಂದ್ ಬೋಪಯ್ಯನ ಕೊಲೆ ಪತ್ತೆಯಾಗಿದೆ. ನಾಳೆ ಬೆಳಗ್ಗೆ ಅರೆಸ್ಟ್ ಮಾಡ್ತಿದ್ದೀನಿ. ಹಂತಕಿ ಈಸ್ ಡ್ಯಾಮ್ ಸೆಕ್ಸಿ. ಹಾಗನ್ನುತ್ತಾ ಎದ್ದು ಕುಳಿತು ಸಿಗರೇಟು ಹಚ್ಚಿದ. ಅಷ್ಟರಲ್ಲಿ ಯಾಮಿನಿಯ ಮನೆಯ ಫೋನ್ ಮೊರೆಯಿತು. ಯಾಮಿನಿ ಫೋನ್ ಎತ್ತಿದವಳು ಅವನಿಗೆ ಕೊಟ್ಟಿದ್ದಳು. ಸರ್, ನಾನು ದೇವಧರ ಮಾತಾಡ್ತಿದ್ದೀನಿ. ದೇರ್ ಇಸ್ ಅ ಸಾಲಿಡ್ ಇನ್ಫಾರ್ಮೇಷನ್. ದಿಲ್ಲೀಲಿ ಡಾಕ್ಟರ್ ಜಿಯಾ ಜೊತೆಲಿದ್ದವಳೊಬ್ಬಳು ಫೋನ್ ಮಾಡಿದ್ಲು. ಈ ತಕ್ಷಣ ಬಂದರೆ ಸಿಗ್ತೀನಿ ಅಂತಿದ್ದಾಳೆ. ಅವಳಿಗೆ ಜಿಯಾ ಬಗ್ಗೆ ಎಲ್ಲ ಗೊತ್ತು. 100% ಅವಸರದಲ್ಲಿ ಹೇಳುತ್ತಿದ್ದ. ಏ ಮಗು, ಡೋಂಟ್ ಮೂವ್ ಔಟ್. ಮನೆ ಬಿಟ್ಟು ಕದಲಬೇಡ. ಇನ್ನು 10 ನಿಮಿಷದಲ್ಲಿ ನಾನೇ ಅಲ್ಲಿಗೆ ಬರ್ತಿದ್ದೀನಿ. ನನಗೆ ಗೊತ್ತಿಲ್ಲದೆ ಏನೂ ಮಾಡೋಕೆ ಹೋಗಬೇಡ. ದಿಸ್ ಇಸ್ ಮೈ ಆರ್ಡರ್. ಗದರಿಸಿದ ಪಾಲಿ. ಸರ್, ನಾನಾಗಲೇ ಶಿವಾಜಿನಗರದ ಹತ್ತಿರ ಇದ್ದೀನಿ. ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗಿಗೆ ಬರೋಕೆ ಹೇಳಿದಾಳೆ. ತೊದಲಿದ ದೇವಧರ. ಯಾಕೋ ಪಾಲಿ ತಲೆ ಕೊಡುವು ಅಂತಾಯಿತು. ಜಸ್ಟ್ ಬಿ ದೇರ್. ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗಿನ ಎಂಟ್ರೆನ್ಸ್ನಲ್ಲೇ ಇರೋ, ನಾನು ಬಂದೆ ಅಂದವನೇ ಶರ್ಟು ಎಳೆದುಕೊಂಡು ರಿವಾಲ್ವರ್ ಸೊಂಟಕ್ಕೆ ಟಕ್ ಮಾಡಿಕೊಂಡು ಹೊರಟು ಬಿಟ್ಟ. ಯಾಮಿನಿಗೊಂದು ಮಾತೂ ಹೇಳದೆ. ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ನ ಬಾಗಿಲಲ್ಲಿ ದೇವಧರನನ್ನು ನೋಡುವ ತನಕ ಪಾಲಿಗೆ ಸಮಾಧಾನವಿಲ್ಲ. ಸರ್, ಅವಳ ಹೆಸರು ಸೋಫಿಯಾ ಮುಲ್ಲರ್ ಅಂತ. ಅವಳು ಶರದ್ ಯಾಮಿನಿ ಮೇಡಮ್ ಮತ್ತು ಡಾಕ್ಟರ್ ಜಿಯಾ ಒಂದೇ ಹಾಸ್ಟೆಲ್ನಲ್ಲಿದ್ದವರಂತೆ. ಇಬ್ಬರ ಬಗ್ಗೆನೂ ನನಗೆ ಚೆನ್ನಾಗಿ ಗೊತ್ತು. ಇಬ್ಬರ ಬಗ್ಗೆನೂ ಹೇಳ್ತೀನಿ ಅಂತ ಫೋನ್ ಮಾಡಿದ್ಲು. ನೀವು ದಿಲ್ಲೀಲಿ ಹೇಳಿದ್ರಲ್ಲ, ಜಿಯಾ ಬಗ್ಗೆ ಇನ್ಫಾರ್ಮೇಷನ್ ಕೊಡೋರು ಬೇಕು ಅಂತ. ನಾನು ನನ್ನ ಕಾಂಟ್ಯಾಕ್ಟಿಗೆಲ್ಲ ಫೋನು ಮಾಡಿ ವಿಚಾರಿಸಿದ್ದೆ. ಆ ವಿಷಯ ಗೊತ್ತಾಯ್ತಂತೆ ಸೋಫಿಯಾ ಮುಲ್ಲರ್ಗೆ. ನಾಳೆ ಬೆಳಗಿನ ಜಾವದ ಫ್ಲೈಟ್ಗೆ ಬಾಂಬೆಗೆ ಹೋಗ್ತಿದ್ದೀನಿ. ರಾತ್ರಿ ತುಂಬ ಹೊತ್ತಿನ ತನಕ ಆಫೀಸಲ್ಲೇ ಇರ್ತೀನಿ. 5ನೇ ಫ್ಲೋರ್ನಲ್ಲಿದೆ ನನ್ನ ಆಫೀಸು, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಹೆಲ್ತ್. ನೀವು ಅಲ್ಲಿಗೆ ಬಂದು ಬಿಡಿ, ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಅಂದ್ಲು. ಆಕೆ ಡಿಪಾರ್ಟ್ಮೆಂಟಿನಲ್ಲಿ ಕ್ಲಾಸ್ 1 ಆಫೀಸರ್ ಅಂತೆ, ವಿವರಿಸಿದ ದೇವಧರ. ಪಾಲಿ ಅವನನ್ನೇ ಬಿಟ್ಟ ಕಣ್ಣುಗಳಲ್ಲಿ ನೋಡುತ್ತಿದ್ದ. ಸರ್, ನಿಮಗೊಂದು ಸರ್ಪ್ರೈಸ್ ಕೊಡ್ತಿದ್ದೀನಿ. ಕೊಲೆಯಾಗೋ ಹಿಂದಿನ ದಿನ ಮಿಲಿಂದ್ ಬೋಪಯ್ಯ ಸಿನ್ನರ್ಸ್ ಕ್ಲಬ್ನಲ್ಲಿ ಡಾಕ್ಟರ್ ಜಿಯಾನ ಭೇಟಿಯಾಗಿದ್ದಕ್ಕೆ ಎವಿಡೆನ್ಸ್ ಸಿಕ್ಕಿದೆ. ಇಬ್ಬರು ತುಂಬ ಹೊತ್ತು ಕೂತ್ಕೊಂಡು ಮಾತಾಡಿದ್ದಾರೆ. ಅದರ ಮಾರನೇ ದಿನವೇ ಮಿಲಿಂದ್ ಕೊಲೆಯಾಗಿದೆ. ಜಸ್ಟ್ 24 hours ಅಂದು ನಕ್ಕ ದೇವಧರ. ಪಾಲಿ ಪ್ರತಿಕ್ರಿಯಿಸಲಿಲ್ಲ. ನಡಿ ಹೋಗೋಣ ಅಂದ. ಸರ್, ಬೇಜಾರು ಮಾಡ್ಕೋಬೇಡಿ, ಒಬ್ಬನೇ ಬರಬೇಕು ಅಂತ ಹೇಳಿದಾಳೆ ಸೋಫಿಯಾ ಮುಲ್ಲರ್. 5ನೇ ಫ್ಲೋರ್ನಲ್ಲಿದೆ ಆಫೀಸು. ಹೆಚ್ಚು ಹೊತ್ತು ಹಿಡಿಯಲ್ಲ. ನೀವು ಕಾರಲ್ಲೇ ಕೂತಿರಿ, 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಗೋಗರೆದು ದೇವಧರ. ಪಾಲಿ ತಲೆ ಕೊಡವಿದ. ಬೇರೆ ದಾರಿ ಇರಲಿಲ್ಲ. ತಾನು ಯಾಮಿನಿಯೊಂದಿಗೆ ಮಲಗಿರುತ್ತಿದ್ದಾಗ ಈ ಹುಡುಗ ಬೀದಿಯಲ್ಲಿ
ಇಡೀ ರಾತ್ರಿ ನಿಂತು ಪ್ರಾಣ ಕಾದಿದ್ದಾನೆ. ಈಗ ಇನ್ವೆಸ್ಟಿಗೇಷನನ್ನು ಚಪಲ ಬೇಡವೆಂದರೆ ನೊಂದುಕೊಂಡಾನು. ಹೋಗಿ ಬರಲಿ ಹಾಗಂದುಕೊಂಡು ಅವನು ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ನ ಮುಂದೆ ಕಾರು ನಿಲ್ಲಿಸಿಕೊಂಡು ಸಿಗರೇಟು ಸೇದುತ್ತಾ ಕುಳಿತ. ಮನಸ್ಸಿಗೇಕೋ ಸಮಾಧಾನವೇ ಇರಲಿಲ್ಲ. ದೇವಧರ ಚಕಚಕನೆ ಬಿಲ್ಡಿಂಗಿನೊಳಕ್ಕೆ ನಡೆದ. ಕಬ್ಬಿಣದ ಸಲಾಕೆಯಂತಹ ಹುಡುಗ, ಅಸಾಮಾನ್ಯ ಸ್ಫುರದ್ರೂಪಿ. ಗ್ರೌಂಡ್ ಫ್ಲೋರಿಗೆ ಹೋದವನು ಅಲ್ಲಿದ್ದ ಲಿಫ್ಟ್ ಬಾಕ್ಸ್ನ ಮುಂದೆ ನಿಂತು ಗುಂಡಿ ಒತ್ತಿದ್ದ. ಇಡೀ ಕಟ್ಟಡ ನಿರ್ಜನವಾಗಿತ್ತು. ಕಾರಿಡಾರುಗಳಲ್ಲಿ ಮಂಕು ಬೆಳಕಿನ ದೀಪಗಳು. ಲಿಫ್ಟ್ನ ಕದ ಬೆಚ್ಚಿಕೊಂಡಿತು. ಒಳಹೊಕ್ಕ ದೇವದರ 5ನೇ ಫ್ಲೋರಿನ ಗುಂಡಿ ಒತ್ತಿದ್ದ. ಆದರೆ ಸಾರ್ವಜನಿಕ ಕಟ್ಟಡದ ಲಿಫ್ಟು ಹಾಗೆಲ್ಲ ನೇರವಾಗಿ 5ನೇ ಫ್ಲೋರಿಗೆ ಹೋಗುವುದಿಲ್ಲ. ಮೊದಲನೇ ಅಂತಸ್ತಿನಲ್ಲಿ ನಿಂತಿತು. ತಾನಾಗಿ ಕದ ತೆರೆದುಕೊಂಡಿತು. ಇಡೀ ಮಹಡಿಯಲ್ಲಿ ಯಾರೂ ಇಲ್ಲ. ಕದ ಮುಚ್ಚಿಕೊಂಡಿತು. ಮತ್ತೆ ಲಿಫ್ಟು ಮೇಲಕ್ಕೇರಿತು. 2ನೇ ಫ್ಲೋರಿನಲ್ಲಿ ನಿಂತಿತ್ತು. ಕದ ಬೆಚ್ಚಿಕೊಂಡಿತು. ಅಲ್ಲೂ ಯಾರೂ ಇಲ್ಲ. ಮತ್ತೆ ಕದ ಬಿತ್ತು. ಲಿಫ್ಟು ಮೇಲಕ್ಕೇರಿತು. ದೇವದರ ಇದ್ದಕ್ಕಿದ್ದಂತೆ ಅರಚಿದ. ಪಾಲಿ ಕಾರಿನೊಳಗಿಂದ ಬಾಣದ ಹಾಗೆ ಹೊರಬಿದ್ದು ಹುಚ್ಚನಂತೆ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ನೊಳಕ್ಕೆ ಓಡತೊಡಗಿದ. ಯಾವ ಅಪಾಯ ಸಂಭವಿಸಲಿದೆ ಎಂಬುವುದು ಅವನಿಗೆ ಗೊತ್ತಾಗಿ ಹೋದಂತಿತ್ತು. ಅಷ್ಟರಲ್ಲಿ ಲಿಫ್ಟು 4ನೇ ಫ್ಲೋರಿನಲ್ಲಿ ನಿಂತಿತು. ಕದ ಬೆಚ್ಚಿಕೊಂಡಿತು. ಅಂತ ದೇವಧರ ಅಂದುಕೊಳ್ಳುವಷ್ಟರಲ್ಲೇ ಕಡುಗಪ್ಪ ನಿಲುವಂಗಿ ಧರಿಸಿದ್ದ, ಮುಖಕ್ಕೆ ಮಂಕಿ ಕ್ಯಾಪಿನಂತಹುದನ್ನು ಹಾಕಿಕೊಂಡಿದ್ದ ಆಕೃತಿಯೊಂದು ಮಿಂಚಿನಂತೆ ಲಿಫ್ಟಿನೊಳಕ್ಕೆ ನುಗ್ಗಿತು. ಕೈಯಲ್ಲಿ ಮಂಜುಗಡ್ಡೆ ತುಂಡರಿಸುವ ಮೊನಚಾದ ಐಸ್ ಪಿಕ್. ಏನಾಯಿತೆಂಬುವುದು ಗೊತ್ತಾಗುವಷ್ಟರಲ್ಲಿ ದೇವಧರನ ಕುತ್ತಿಗೆಯೊಳಕ್ಕೆ ಕಸಕ್ಕನೇ ಇಳೀತು ಐಸ್ ಪಿಕ್. ಹಿ ವಾಸ್ ಡೆಡ್. ಪಾಲಿ 2 ಮೆಟ್ಟಿಲು ನೆಗೆಯುತ್ತಾ ಹತ್ತತೊಡಗಿದ್ದ. 4ನೆಯ ಮಹಡಿ ತಲುಪುವ ಹೊತ್ತಿಗೆ ಮೈ ಬೆವೆತು. ಮುಖವೆಲ್ಲ ಕೆಂಪಗಾಗಿ ಹೋಗಿತ್ತು. ಅವನ ಕಣ್ಣುಗಳಲ್ಲಿ ದೊಡ್ಡ ಆತಂಕ. ಸರಿಯಾಗಿ ಅವನು 4ನೆಯ ಮಹಡಿಗೆ ಬರುವುದಕ್ಕೂ ಎದುರಿಗೆ ಬಾಗಿಲು ಬಿಚ್ಚಿಕೊಂಡು ನಿಂತಿದ್ದ ಲಿಫ್ಟಿನಲ್ಲಿ ರಕ್ತದ ಮಡುವಿನಲ್ಲಿ ಶವವಾಗಿ ಬಿದ್ದಿದ್ದ ದೇವದರ ಕಾಣಿಸುವುದಕ್ಕೂ ಸರಿ ಹೋಯಿತು. ಪಾಲಿ ನಿರ್ವಿಣ್ಣನಾಗಿ ಹೋಗಿದ್ದ. ಲಿಫ್ಟಿನೊಳಕ್ಕೆ ನುಗ್ಗಿ ದೇವದರ ಇನ್ನೂ ಬದುಕಿದ್ದಾನಾ ಅಂತ ಪರೀಕ್ಷಿಸಿದ. ಹುಡುಗನಲ್ಲಿ ಪ್ರಾಣವಿರಲಿಲ್ಲ. ತಕ್ಷಣ ಎದ್ದು ಹೊರಬಂದವನೇ ಹುಚ್ಚನಂತೆ ಓಡತೊಡಗಿದ ಪಾಲಿ. ಸ್ವಲ್ಪ ಹೊತ್ತಿಗೆ ಪಕ್ಕನೇ ನಿಂತ. ಎಲ್ಲೋ ಸರಸರ ಸದ್ದು. ಯಾರೋ ನಡೆಯುತ್ತಿದ್ದಾರೆ. ಮೆಟ್ಟಿಲಿಳಿಯುತ್ತಿದ್ದಾರಾ, ಹತ್ತುತ್ತಿದ್ದಾರಾ? ಪಾಲಿ ಶಬ್ದದ ದಿಕ್ಕಿಗೆ ಓಡಿದ. ಸರಸರನೆ ಮೆಟ್ಟಿಲಿಳಿದು 3ನೆಯ ಫ್ಲೋರಿನ ಕಡೆಗೆ ಕ್ರಮಿಸತೊಡಗಿದ. ಇದ್ದಕ್ಕಿದ್ದಂತೆ ಏನೋ ಅನುಮಾನ. ಬೆನ್ನ ಹಿಂದೆ ಯಾರೋ ನಿಂತಿದ್ದಾರೆ ಅನ್ನಿಸಿತು. ಪಕ್ಕನೇ ತಿರುಗಿ ನೋಡಿದರೆ ಡಾಕ್ಟರ್ ಜಿಯಾ. ಅವಳು ತಿಳಿ ನೀಲಿ ಜೀನ್ಸ್ ಧರಿಸಿದ್ದಾಳೆ. ಮೇಲೆ ಕಪ್ಪು ಟೀ ಶರ್ಟ್, ಅದರ ಮೇಲೊಂದು ತೆಳ್ಳನೆಯ ಜಾಕೆಟ್. ಅವಳ 2 ಕೈಗಳು ಪ್ಯಾಂಟಿನ ಜೇಬಿನಲ್ಲಿವೆ. ಮುಖದಲ್ಲಿ ಚಿಕ್ಕದೊಂದು ಅಚ್ಚರಿ. ಪಾಲಿ, ನೀನು ಇಲ್ಲೇನು ಮಾಡ್ತಿದೀಯಾ ಇಷ್ಟು ಹೊತ್ತಿನಲ್ಲಿ? ಕೇಳಿದಳು. ಹ್ಯಾಂಡ್ಸ್ ಅಪ್ ಡರ್ಟಿ ಬಿಚ್. ಸೊಂಟಕ್ಕಿದ್ದ ರಿವಾಲ್ವರ್ ಕೈಲಿ ಹಿಡಿದು ಅಬ್ಬರಿಸಿದ ಪಾಲಿ. ಅವಳು ನಗುತ್ತಾ ಮೆಟ್ಟಿಲಿಳಿಯತೊಡಗಿದಳು. ಜೇಬಿನೊಳಗೆ ಕೈ ಕದಲತೊಡಗಿತು. ಪಾಲಿ ಉದ್ವಿಗ್ನನಾಗಿದ್ದ. ಆಗಷ್ಟೇ ನೋಡಿದ್ದ ದೇವಧರನ ಶವ ಪಾಲಿಯ ಸಹನೆ ಸಮಾಧಾನಗಳನ್ನು ಕೊಂದು ಹಾಕಿತ್ತು. ನೇರವಾಗಿ ಕತ್ತಿನೊಳಕ್ಕೆ ಇಳಿದಿದ್ದ ಐಸ್ಪಿಕ್ ಒಂದೇ ಎರಿತ. ಉಸಿರಿನಾಳ ಹರಿದುಕೊಂಡು ನುಗ್ಗಿರಬೇಕು. 6 ಅಡಿಯ ಸ್ಫುರದ್ರೂಪಿ ನೆಲಕ್ಕೆ ಕುಸಿದ ಮರುಕ್ಷಣ ಪ್ರಾಣ ಬಿಟ್ಟಿದ್ದ. ಎಂಥ ಪ್ರೀತಿಯ ಹುಡುಗ! ಸದಾ ತನ್ನ ಬೆನ್ನು ಕಾಯುತ್ತಿದ್ದ ಗೆಳೆಯ. ಪಾಲಿಯ ಮಿದುಳು ಕುಲುಮೆಯಂತಾಗಿತ್ತು. ಕೈಲಿರುವ ಸರ್ವಿಸ್ ರಿವಾಲ್ವರ್ನ ಹಿಡಿಕೆಯನ್ನು ಎಷ್ಟು ಬಿಗಿಯಾಗಿ ಹಿಡಿದಿದ್ದನೆಂದರೆ ಸುಮ್ಮನೆ ಒಮ್ಮೆ ಟ್ರಿಗರ್ ಮುಟ್ಟಿದರೆ ಸಾಕು, ಎದುರಿಗಿರುವ ಹಂತಕಿ ಡಾಕ್ಟರ್ ಜಿಯಾಳ ತಲೆ ಪಿಚ್ಚಲು ಪಿಚ್ಚಲಾಗಿ ಹೋಗುತ್ತದೆ. ಜಸ್ಟ್ 1 ಶಾಟ್. ಹಿಂದೆ ಅನೇಕ ರೌಡಿಗಳ ಜೀವ ತೆಗೆದಿದ್ದಾನೆ. ಯಾವತ್ತೂ ಇಷ್ಟು ಉದ್ವಿಗ್ನನಾಗಿರಲಿಲ್ಲ. ಡೋಂಟ್ ಮೂವ್, ಕೊಂದು ಬಿಡ್ತೀನಿ ನಿನ್ನ, ಅಬ್ಬರಿಸಿದ ಇನ್ಸ್ಪೆಕ್ಟರ್ ಪಾಲಿ.
ಅವಳು ಅವನನ್ನು ಸುಮ್ಮನೇ ದಿಟ್ಟಿಸಿದಳು. ಜೇಬಿನಿಂದ 2 ಕೈ ಹೊರಕ್ಕೆ ತೆಗಿ, ಹ್ಯಾಂಡ್ಸ್ ಅಪ್, ಡೋಂಟ್ ಮೂವ್, ಮತ್ತೆ ಕಿರುಚಿದ. ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ನ ನಿರ್ಜಲ ಕತ್ತಲ ಕಾರಿಡಾರುಗಳು ಪ್ರತಿಧ್ವನಿಸಿದವು. ಹೋಲ್ಡ್ ಆನ್ ಪಾಲಿ, ದೇವಧರ ನನ್ನನ್ನು ಇಲ್ಲಿಗೆ ಬರೋಕೆ ಹೇಳಿದ್ದ. ಮಧ್ಯಾಹ್ನ ಯಾವಾಗಲೂ ನಾನು ಮನೆಯಲ್ಲಿ ಇಲ್ಲದಾಗ ಫೋನ್ ಮಾಡಿದ್ದಿರಬೇಕು. ನನ್ನ ಫೋನಿನ ಆನ್ಸರಿಂಗ್ ಮಷಿನ್ನಲ್ಲಿ ಮೆಸೇಜ್ ಇತ್ತು. ಅವನನ್ನೇ ಹುಡುಕೊಂಡು ಬಂದೆ. ಎಲ್ಲಿದ್ದಾನೆ ದೇವಧರ ಅಂತ ಕೇಳಿದವಳು ದನಿಯಲ್ಲಿನ ಸಹಜತೆಯನ್ನು ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದಳು. ಆದರೆ ಕಣ್ಣು ವಿವಹಲಗೊಂಡಿದ್ದವು. ಮುಖದಲ್ಲಿ ಎಂಥದೋ ವಿಲಕ್ಷಣವೆನ್ನಿಸುವಂತಹ ನಗೆ. ಜಿಯಾಳ ಮುಖದಲ್ಲಿ ಆ ತರಹದ ನಗೆಯನ್ನು ಯಾವತ್ತೂ ನೋಡಿರಲಿಲ್ಲ ಪಾಲಿ. ಹೆಜ್ಜೆ ಮುಂದಿಡಬೇಡ ಜಿಯಾ, ನನಗೆ ಎಲ್ಲ ಗೊತ್ತಾಗಿ ಬಿಟ್ಟಿದೆ. ನಿನ್ನ ಗಂಡನ್ನ ನೀನು ದಿಲ್ಲಿಲಿ ಹೇಗೆ ಕೊಂದೆ ಅನ್ನೋದು ಕೂಡ ನಿಂಗಿನ್ನು ಯಾಮಿನಿಯ ಹುಚ್ಚು ಬಿಟ್ಟಿಲ್ಲ. ಡೋಂಟ್ ಮೂವ್, ಅವನೂ ಅರಚಿದ. ಏನು, ಎಲ್ಲ ಗೊತ್ತಾಗಿ ಬಿಟ್ಟಿದೆಯಾ ಅಂದವಳ ಮುಖದಲ್ಲಿ ಮತ್ತೆ ಅದೇ ವಿಕಾರ ನಗೆ. ಅವಳ ಮತ್ತೊಂದು ಹೆಜ್ಜೆ ಮುಂದಿಟ್ಟಳು. ಜೇಬಿನಿಂದ ಕೈ ಹೊರಕ್ಕೆ ತೆಗೆಜಿಯಾ ಅಂತ ಪಾಲಿ ಕೂಗುತ್ತಿದ್ದಂತೆಯೇ ಜೀನ್ಸ್ ಪ್ಯಾಂಟಿನ ಜೇಬಿನಲ್ಲಿದ್ದ ಅವಳ ಬಲಗೈ ಬಿರುಸಾಗಿ ಈಚೆಗೆ ಬರುವ ಪ್ರಯತ್ನ ಮಾಡಿತು. ಮರುಕ್ಷಣ ಅವಳು ಮೆಟ್ಟಿಲ ಮೇಲಿನಿಂದ ನೇರವಾಗಿ ಅವನೆಡೆಗೆ ಅಬ್ಬರಿಸಿಕೊಂಡು ಧುಮುಕಿದಳು. ಆಗ ಹಾರಿತು ಗುಂಡು. ಶಾರ್ಪ್ ಶೂಟರ್ ಯಾವತ್ತೂ ಗುರಿ ತಪ್ಪಿದವನಲ್ಲ. ನೇರವಾಗಿ ಅವಳ ಎದೆಗೆ ಬಡಿದಿತ್ತು ಗುಂಡು. ಯಾರೋ ಎತ್ತಿ ಬಿಸಾಡಿದಂತೆ 2 ಮೆಟ್ಟಿಲಷ್ಟು ದೂರಕ್ಕೆ ತಳ್ಳಲ್ಪಟ್ಟವಳು ನೆಲದ ಮೇಲೆ ಅಂಗಾತ ಬಿದ್ದಳು. ಸಿಡಿದ ಗುಂಡಿನೊಳಗಿನ ಗಂಧಕದ ವಾಸನೆಯೊಳಕ್ಕೆ ಬೆರೆತದ್ದು ರಕ್ತದ ವಾಸನೆ. ಪಾಲಿ ಸರ್ಕನೆ ಅವಳೆಡೆಗೆ ಬಾಗಿದ. ಅವಳ ಕೈಗಳೆರಡು ಇನ್ನು ಪ್ಯಾಂಟಿನ ಜೇಬಿನಲ್ಲೇ ಇದ್ದವು. 2 ಜೇಬು ಖಾಲಿ. ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಪಾಲಿ ಅಂತ ತುಂಬ ಕಷ್ಟದಿಂದ ಹೇಳಿದಳು ಜಿಯಾ. ಅವಳ ತೆರೆದ ಕಣ್ಣುಗಳೊಳಗಿನಿಂದ ಪ್ರಾಣ ಕದಲಿ ಹೋಗುತ್ತಿರುವುದು ಸ್ಪಷ್ಟವಾಗಿ ಕಾಣಿಸಿತು. ಪಾಲಿ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಷ್ಟೊಂದು ನಿರ್ವಿಣ್ಣನಾಗಿ ನಿಂತಿದ್ದ. ಸುಮ್ಮನೆ ಕೊಂದು ಬಿಟ್ಟಿನ ಪ್ರಶ್ನೆ ತಿವಿಯುತ್ತಿತ್ತು. ಡಾಕ್ಟರ್ ಜಿಯಾ ಸ್ವಲ್ಪ ಹೊತ್ತಿಗೆ ಮುಂಚೆಯಷ್ಟೇ ಲಿಫ್ಟಿನಲ್ಲಿ ಇನ್ಸ್ಪೆಕ್ಟರ್ ದೇವಧರನನ್ನು ಕೊಂದಿದ್ದಾಳೆ. ಆದರೆ ಅದಕ್ಕೆ ತನ್ನಲ್ಲಿ ಸಾಕ್ಷ್ಯಗಳಿಲ್ಲ. ಅವಳೆಡೆಗೆ ಗುಂಡು ಹಾರಿಸಿದಾಗ ಅವಳ ಜೇಬಿನಲ್ಲಿ ರಿವಾಲ್ವರ್ ಇದೆಯೆಂದುಕೊಂಡಿದ್ದ. ರಿವಾಲ್ವರ್ ಇರಲಿಲ್ಲ. ಈ ಹಿಂದೆ ಅವಳು ತನ್ನ ಗಂಡನನ್ನು ದಿಲ್ಲಿಯಲ್ಲಿ ಕೊಂದಿದ್ದಾಳೆ. ಆದರೆ ಅದಕ್ಕೆ ಸಂಬಂಧಿಸಿದ ಯಾವುದೇ ಸಾಕ್ಷ್ಯ ತನ್ನಲ್ಲಿಲ್ಲ. ಗುಂಡು ಹಾರಿಸಿ ಕೊಂದಿದ್ದಾಳೆಂಬುವುದಷ್ಟೇ ಖಚಿತ. ಯಾವ ಗುಂಡು, ಯಾವ ಬಂದೂಕು, ಎಲ್ಲಿದೆ ತನ್ನಲ್ಲಿ ಉತ್ತರ? ಮಿಲಿಂದ್ ಬೋಪಯ್ಯನ ಕೊಲೆಯಾದರೂ ಅಷ್ಟೇ. ಅವಳು ಕೊಂದಿದ್ದಾಳೆಂಬುವುದಕ್ಕೆ ತನ್ನಲ್ಲಿ ಯಾವ ಸಾಕ್ಷ್ಯವಿದೆ? ನಾಳೆ ಪತ್ರಿಕೆಗಳು ಬಾಯಿಗೆ ಬಂದದ್ದು ಬರೆಯುತ್ತವೆ. ರೌಡಿಗಳನ್ನು ಕೊಂದಾಗಲಾದರೂ ಸಮರ್ಥನೆ ಸಿಗುತ್ತಿತ್ತು. ಈಗ ಕೊಂದಿರುವುದು ಹುಡುಗಿಯನ್ನ, ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ, ತನಗೆ ಚಿಕಿತ್ಸೆ ನೀಡುತ್ತಿದ್ದ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಜಿಯಾಳನ್ನ. ಎಲ್ಲಿ ಸಿಕ್ಕಿತು ತನಗೆ ಸಮರ್ಥನೆ? ಪಾಲಿ ಸಿಗರೇಟು ಹೊತ್ತಿಸಿಕೊಂಡ. ಅದಾದ 15 ನಿಮಿಷಗಳಿಗೆ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗು ಪೊಲೀಸರಿಂದ, ಫಾರೆನ್ಸಿಕ್ ಲ್ಯಾಬೊರೇಟರಿಯವರಿಂದ, ಡಾಗ್ ಸ್ಕ್ವಾಡ್ನವರಿಂದ, ಪತ್ರಿಕೆಯವರಿಂದ, ಟಿವಿಗಳವರಿಂದ ಕಿಕ್ಕಿರಿದು ಹೋಗಿತ್ತು. ಪಾಲಿ ಸಿಗರೇಟು ಸುಡುತ್ತಲೇ ಇದ್ದ. ಒಂದಾದ ಮೇಲೊಂದರಂತೆ ಒಬ್ಬ ಫೋಟೋಗ್ರಾಫರ್ ಜಿಯಾಳ ಶವದ ಫೋಟೋಗಳನ್ನು ತೆಗೆಯುತ್ತಿದ್ದ. ತೋಳ ಗಾತ್ರದ ಪೊಲೀಸ್ ನಾಯೊಂದು ಶವದ ವಾಸನೆ ಹೀರಿ ಆಗಲೇ ಚಡಪಡಿಸತೊಡಗಿತ್ತು. ಫಾರೆನ್ಸಿಕ್ ಡಿಪಾರ್ಟ್ಮೆಂಟಿನ ಅಧಿಕಾರಿಯೊಬ್ಬ ತನ್ನ ಕೈಗಳಿಗೆ ರಬ್ಬರಿನ ಗ್ಲೌಸ್ ಹಾಕಿಕೊಳ್ಳುತ್ತಿದ್ದ. ಆಗ ಮೆಟ್ಟಿಲು ಹತ್ತಿ ಬಂದರು ಕಮಿಷನರ್ ಧರಣಿ. ಕೈಯಲ್ಲಿದ್ದ ಸಿಗರೇಟು ನೆಲಕ್ಕೆ ಹಾಕಿ ತುಳಿದ. ಒಂದು ಸಲ ಶವವನ್ನು ಬಿಟ್ಟ ಕಣ್ಣುಗಳಲ್ಲಿ ನೋಡಿದರು ಧರಣಿ. ಜೊತೆಯಲ್ಲಿದ್ದ DCP ಏನನ್ನೋ ವಿವರಿಸಲು ಹೆಣಗುತ್ತಿದ್ದ. ಧರಣಿಯ ಬೆನ್ನಲ್ಲೇ ಮೆಟ್ಟಿಲು ಹತ್ತಿ ಬಂದ ಪತ್ರಕರ್ತರೆಲ್ಲ ಪಾಲಿಯನ್ನೇ ದುರುಗುಟ್ಟುತ್ತಿದ್ದರು.
ಅವಳ ಜೇಬಲ್ಲಿ ವೆಪನ್ ಇದೆ ಅಂತ ನಿಮಗೆ ಯಾಕನ್ನಿಸ್ತು ಇನ್ಸ್ಪೆಕ್ಟರ್ ಬಾಲನೇತ್ರ ಅಂತ ಕೇಳಿದರು ಧರಣಿ. ಇಡೀ ಪತ್ರಕರ್ತರ ಸಮೂಹದ ಪರವಾಗಿ ಕೇಳಿದಂತಿತ್ತು ಆ ಪ್ರಶ್ನೆ. ಪಾಲಿ ಉತ್ತರಿಸಲಿಲ್ಲ. ಅವನಲ್ಲಿ ಮಾತುಗಳೇ ಇರಲಿಲ್ಲ. ಯಾತಕ್ಕೆ ಬಂದಿದ್ಲು ಇವಳು ಇಲ್ಲಿಗೆ? ದೇವದರ ಯಾಕೆ ಬಂದಿದ್ದ? ಧರಣಿ ಮತ್ತೆ ಕೇಳಿದರು. ಅದಕ್ಕೂ ಪಾಲಿ ಉತ್ತರಿಸಲಿಲ್ಲ. ಉತ್ತರಿಸಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾನೆ ಪಾಲಿ ಎಂಬುವುದು ಅವರಿಗೆ ಅರ್ಥವಾಗಿತ್ತು. ಏಕೆಂದರೆ ಸತ್ತು ಬಿದ್ದಿರುವವಳು ಹಂತಕಿ ಎಂಬುವುದು, ಅವಳೊಬ್ಬ ವಿಕೃತ ಮನಸ್ಸಿನ ಪಾತಕಿ ಎಂಬುವುದು ಕಮಿಷನರ್ ಧರಣಿಯವರಿಗೆ ತುಂಬ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಆದರೆ ಅವಳನ್ನು ಹಂತಕಿ ಎಂದು ಪ್ರೂವ್ ಮಾಡಬಲ್ಲ ಸಾಕ್ಷ್ಯಗಳು ಪಾಲಿಯ ಬಳಿ ಇವೆಯಾ? ಧರಣಿ ಗಲಿಬಿಲಿಗೊಂಡಂತಿದ್ದರು. ಅಷ್ಟರಲ್ಲಿ ಫಾರೆನ್ಸಿಕ್ ವಿಭಾಗದ ಅಧಿಕಾರಿ ತುಂಬ ಎಚ್ಚರಿಕೆಯಿಂದ ತನ್ನ ಗ್ಲೌಸ್ ಹಾಕಿದ್ದ ಕೈಗಳಲ್ಲಿ ಉದ್ದನೆಯ ಕಪ್ಪು ನಿಲುವಂಗಿಯನ್ನು, ಒಂದು ಮಂಕಿ ಕ್ಯಾಪ್ನಂತಹುದನ್ನು ಹಿಡಿದುಕೊಂಡು 4ನೇ ಫ್ಲೋರಿನ ಮೆಟ್ಟಿಲ ಮೇಲಿಂದ ಇಳಿದು ಬಂದ. ಮಂಕಿ ಕ್ಯಾಪಿನ ಮುಖಕ್ಕೆ, ನಿಲುವಂಗಿಯ ಎದೆಗೆ ರಕ್ತದ ಕಲೆಗಳಿದ್ದವು. ಅದು ದೇವಧರನ ಕತ್ತಿನಿಂದ ಚಿಮ್ಮಿದ ರಕ್ತ. ನಿಲುವಂಗಿಯ ಜೇಬಿನೊಳಕ್ಕೆ ಆ ಅಧಿಕಾರಿ ಕೈ ಹಾಕಿದ. ಈಚೆಗೆ ಬಂದದ್ದು ಮೊನಚಾದ ಐಸ್ ಪಿಕ್. ಚಿಕ್ಕದೊಂದು ಸ್ಟೀಲಿನ ಹಿಡಿಕೆ ಇದೆ ಅದಕ್ಕೆ. ಅದರ ಮೇಲೆ ಜಿಯಾಳ ಬೆರಳ ಗುರುತಿವೆಯಾ? ಫಾರೆನ್ಸಿಕ್ ಅಧಿಕಾರಿ ತನ್ನ ಸಹಾಯಕನೊಬ್ಬನಿಗೆ ಅದನ್ನು ಕೊಟ್ಟು ಪತ್ರಕರ್ತರ ಮುಖದಲ್ಲಿ ಪ್ರಶ್ನೆ ಉತ್ತರ ಎರಡೂ ಇದ್ದವು. ಹುಡುಗಿಯೊಬ್ಬಳು ಮುಂದಕ್ಕೆ ಬಂದು ಕಂಗ್ರಾಟ್ಸ್ ಶೂಟರ್ ಅಂದಳು. ಆಗಲೂ ಪಾಲಿ ಪ್ರತಿಕ್ರಿಯಿಸಲಿಲ್ಲ. ಅವನ ಸಂಕೋಚ, ಗಲಿಬಿಲಿ, ಗೊಂದಲಗಳು ಅರ್ಥವಾದವೆಂಬಂತೆ ಕಮಿಷನರ್ ಧರಣಿ ಪಾಲಿಯ ಹೆಗಲ ಮೇಲೆ ಕೈ ಹಾಕಿಕೊಂಡು ಮೆಟ್ಟಲಿಳಿಯತೊಡಗಿದರು. ಇದು ಡಿಪಾರ್ಟ್ಮೆಂಟಿನ ಒಳಜಗಳ ಅಂತಾರೆ, ಹೌದಾ? ಪತ್ರಕರ್ತನೊಬ್ಬ ಎಡವಟ್ಟು ಪ್ರಶ್ನೆ ಕೇಳಿದ. ನಾನ್ಸೆನ್ಸ್, ಪಾಲಿ ಕೊಂದಿರೋದು ಒಬ್ಬ ಸೀರಿಯಲ್ ಕಿಲ್ಲರ್ನ. ಶಿ ವಾಸ್ ಅ ಸೈಕೋಪಾತ್ ಅಂದರು ಧರಣಿ. ಪಾಲಿ ಪ್ರತಿಕ್ರಿಯಿಸಲೇ ಇಲ್ಲ. ಅವನು ಕಮಿಷನರರ ಕಾರಿನಲ್ಲಿ ಸುಮ್ಮನೆ ಮುದುರಿಕೊಂಡಂತೆ ಕುಳಿತ. ಕಾರು ಕೆಲ ನಿಮಿಷಗಳಲ್ಲಿ ಡಾಕ್ಟರ್ ಜಿಯಾಳ ಅಪಾರ್ಟ್ಮೆಂಟಿನ ಮುಂದಿತ್ತು. ಬೆನ್ನ ಹಿಂದೆಯೇ ಹೋಮಿಸೈಡ್ ಸ್ಕ್ವಾಡ್ನ ಕೆಲವು ಪೊಲೀಸ್ ಅಧಿಕಾರಿಗಳು ಬಂದಿದ್ದರು. ಬೀಗ ಒಡೆಯಬೇಕಾ ಎಂಬ ಚರ್ಚೆ ನಡೆದಿತ್ತು. ಏನೊಂದೂ ಮಾತನಾಡದೆ ಪಾಲಿ ತನ್ನ ಕಿಸೆಯಲ್ಲಿದ್ದ ಡುಪ್ಲಿಕೇಟ್ ಕೀ ತೆಗೆದು ಅಧಿಕಾರಿಯೊಬ್ಬನಿಗೆ ಕೊಟ್ಟ. ಸುತ್ತಲಿನವರ ಮುಖದಲ್ಲಿ ಆಶ್ಚರ್ಯವಿತ್ತು. ಧರಣಿ ಮಾತ್ರ ತೆರೆದ ಬಾಗಿಲಿನಿಂದ ಸುಮ್ಮನೆ ಒಳ ನಡೆದರು. ಈ ಅಪಾರ್ಟ್ಮೆಂಟಿನಲ್ಲಿ ಜಿಯಾಳೊಂದಿಗೆ ಕಳೆದದ್ದು ಅದೆಷ್ಟು ರಾತ್ರಿಗಳು. ಆದರೆ ಯಾವತ್ತೂ ತಾನು ಇಲ್ಲಿ ಏನನ್ನೂ ಹುಡುಕುವ ಪ್ರಯತ್ನ ಮಾಡಿರಲಿಲ್ಲ. ಇದ್ದ ಪ್ರೀತಿ, ಅಕ್ಕರೆ, ಆಕರ್ಷಣೆಗಳಲ್ಲಿ ಅನುಮಾನ ಮೂಡುವಂಥ ಅವಕಾಶವೇ ಇರಲಿಲ್ಲ. ಅಪಾರ್ಟ್ಮೆಂಟಿಗಿಂತ ಹೆಚ್ಚಾಗಿ ಅವಳ ದೇಹ ಪರಿಚಿತವಿತ್ತು. ಸರ್, ಈ ರೂಮಿಗೊಂದು ಸಲ ಬರ್ತೀರಾ? ಇಲ್ಲಿ ಎಲ್ಲವೂ ವಿಚಿತ್ರವಾಗಿದೆ ಅಂತ ಸ್ಕ್ವಾಡ್ನ ಅಧಿಕಾರಿಯೊಬ್ಬ ಧರಣಿಯನ್ನೇ ಕರೆದಿದ್ದ. ಅಲ್ಲಿ ನೆರೆದಿದ್ದವರೆಲ್ಲರ ಮುಖಗಳಲ್ಲೂ ಅಚ್ಚರಿಯಿತ್ತು. ರೂಮಿನಲ್ಲಿ ಹೆಂಗಸೊಬ್ಬಳ ಬಟ್ಟೆ ಬದಲಿಸಿ ಹೋಗಿದ್ದಾಳೆಂಬುದಕ್ಕೆ ಸಾಕ್ಷ್ಯವಿತ್ತು. ಅರ್ಧ ಎಳೆದಂತಿದ್ದ ಡ್ರಾವರಿನಲ್ಲಿ ಒಂದು .38 ರಿವಾಲ್ವರು. ಉಳಿದಂತೆ ಅಲ್ಲಿದ್ದುದೆಲ್ಲ ಶರದ್ ಯಾಮಿನಿಯ ಕಾದಂಬರಿಗಳು ಮತ್ತು ಅವಳ ಫೋಟೋಗಳು. ಕಾಂಬಳೆಯನ್ನು ಕೊಂದದ್ದು ಇದೇ ರಿವಾಲ್ವರಿನಿಂದಲ ಅಂತ ಚೆಕ್ ಮಾಡಿಸಿ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಹತ್ತಿರಕ್ಕೆ ವೆಪನ್ ಕಳಿಸಿ ಅಂದಿದ್ದರು ಧರಣಿ. ಫೋಟೋಗಳು ಅವರಲ್ಲೂ ಅಚ್ಚರಿ ಮೂಡಿಸಿದ್ದವು. ಶರದ್ ಯಾಮಿನಿ ವಿದ್ಯಾರ್ಥಿಯಾಗಿದ್ದ ದಿನಗಳವು ಕೆಲವಿದ್ದವು. ನಂತರ ಅವಳ ಕುರಿತಾಗಿ ಪತ್ರಿಕೆಗಳಲ್ಲಿ ಬಂದ ಬರಹಗಳು, ಫೋಟೋಗಳು, ಅವಳಿಗೆ ದೊರೆತ ಪ್ರಶಸ್ತಿಯ ವಿವರಗಳು. ಒಂದು ಫೋಟೋದಲ್ಲಿ ಅವಳು ಮಿಲಿಂದ್ ಬೋಪಯ್ಯನ ಜೊತೆಗಿದ್ದಳು. ಇನ್ನೊಂದರಲ್ಲಿ ಜೇನ್ ಕ್ವೀನಾ ಮತ್ತು ಅವಳು ಬೆನ್ನಿಗೆ ಬೆನ್ನು ಹಚ್ಚಿ ನಿಂತಂತೆ. ಅವುಗಳನ್ನೇ ನಿರ್ವಿಣ್ಣ ಕಣ್ಣುಗಳಲ್ಲಿ ದಿಟ್ಟಿಸಿ ನೋಡಿದ ಪಾಲಿ. ನಿನ್ನ ಹೆಜ್ಜೆ ಶಬ್ದ ಅವಳಿಗೆ ಕೇಳಿಸಿದೆ. ದೇವಧರ್ ಒಬ್ಬನೇ ಬಂದಿದ್ದಾನೆ ಅಂದುಕೊಂಡು ಅವನನ್ನು ಕೊಂದು ಹಾಕಿದವಳಿಗೆ ನೀನು ಕಿರಿಚಿಕೊಂಡಿದ್ದು ಕೇಳಿಸಿರಬಹುದು. ಆಮೇಲೆ ಒಂದೇ ಸ್ಪೀಡಲ್ಲಿ ಮೆಟ್ಟಿಲು ಹತ್ತಿಕೊಂಡು ಹೋಗಿದೆಯಾ.
ತಕ್ಷಣ ಅವಳ ಲಾಂಗ್ ಕೋಟು ಮಂಕಿ ಕ್ಯಾಪು ಬೆಚ್ಚಿ ಹಾಕಿದ್ದಾಳೆ. ಧರಣಿ ತಮಗೆ ತಾವೇ ಎಂಬಂತೆ ಮಾತಾಡಿಕೊಳ್ಳುತ್ತಿದ್ದರು. ಅಷ್ಟರಲ್ಲಿ ಒಬ್ಬ ಅಧಿಕಾರಿ, ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗಿನಲ್ಲಿ 5ನೇ ಫ್ಲೋರ್ ಇದೆಯಾದರೂ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಹೆಲ್ತಿನ ಆಫೀಸೇ ಇಲ್ಲ. ಸೋಫಿಯಾ ಮುಲ್ಲರ್ ಅಂತ ಒಬ್ಬ IAS ಆಫೀಸರ್ ಮೊದಲು ಇದ್ರಂತೆ. ಅವರಿಗೆ ರಕ್ತದ ಕ್ಯಾನ್ಸರ್ ಆಗಿ ತೀರಿಕೊಂಡೇ 2 ವರ್ಷ ಆಗಿದೆ ಅಂತಾರೆ. ಡಾಕ್ಟರ್ ಜಿಯಾ ತನ್ನ ಫೋನಿನ ಆನ್ಸರಿಂಗ್ ಮಷಿನ್ನಲ್ಲಿ ದೇವದರ್ ಮೆಸೇಜ್ ರೆಕಾರ್ಡ್ ಆಗಿತ್ತು ಅಂದ್ಲಂತೆ. ಅಂಥ ಯಾವ ಮೆಸೇಜು ಇದರಲ್ಲಿ ರೆಕಾರ್ಡ್ ಆಗಿಲ್ಲ ಸರ್, ಉತ್ಸುಕ ಧ್ವನಿಯಲ್ಲಿ ಹೇಳಿದ್ದ. ಮರುದಿನ ಸಂಜೆಯ ಹೊತ್ತಿಗೆ ಒಂದೊಂದಾಗಿ ವರ್ತಮಾನಗಳು ಬರತೊಡಗಿದ್ದವು. ಕಾಂಬಳೆ ಹತ್ಯೆಗೆ ಬಳಸಿದ ರಿವಾಲ್ವರೇ ಜಿಯಾಳ ಮನೆಯಲ್ಲಿ ಸಿಕ್ಕಿದ್ದು ಅಂತ ಖಚಿತವಾಗಿತ್ತು. ದಿಲ್ಲಿಯಿಂದ ಬಂದ ವರದಿಯ ಪ್ರಕಾರ ಡಾಕ್ಟರ್ ಜಿಯಾಳ ಗಂಡನ ಕೊಲೆಯು ಅದೇ ರಿವಾಲ್ವರಿನಿಂದ ಆಗಿತ್ತು. ಬೆಂಗಳೂರಿನ ಶವಾಗಾರದ ಮುಖ್ಯಸ್ಥರು ದೇವಧರ ಮತ್ತು ಮಿಲಿಂದ್ ಬೋಪಯ್ಯ ಇಬ್ಬರ ದೇಹಗಳ ಮೇಲೆ ಆದ ಗಾಯಗಳು ಒಂದೇ ಐಸ್ಪಿಕ್ನಿಂದ ಆದಂಥವು ಅಂತ ಖಚಿತಪಡಿಸಿದ್ದರು. ಕೆಲವು ತಿಂಗಳುಗಳಿಂದ ಮಿಲಿಂದ್ ಬೋಪಯ್ಯನಿಗೆ ಡಾಕ್ಟರ್ ಜಿಯಾಳೊಂದಿಗೆ ಗೆಳೆತನವಿತ್ತು. ಅವನು ಕೊಲೆಯಾಗುವುದಕ್ಕೆ 1 ದಿನ ಮುಂಚೆ ಅವರಿಬ್ಬರು ಕ್ಲಬ್ನಲ್ಲಿ ಮಾತನಾಡುತ್ತಾ ಕುಳಿತಿದ್ದರು ಎಂಬುದಕ್ಕೆ ಸಾಕ್ಷ್ಯ ಸಿಕ್ಕಿತ್ತು. ಪಾಲಿ, ನಿಂಗೆ 1 ತಿಂಗಳು ರಜೆ ಕೊಡ್ತಿದ್ದೀನಿ. ಹ್ಯಾವ್ ಅ ಗ್ರೇಟ್ ಟೈಮ್. ನಿನ್ನ ಬಗ್ಗೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಪತ್ರ ಬರಿತೀನಿ. ಕಂಗ್ರಾಟ್ಸ್ ಮೈ ಬಾಯ್. ನನ್ನ ಸಸ್ಪೆನ್ಸ್ ಅಕೌಂಟ್ನಲ್ಲಿ ಸಾಕಷ್ಟು ದುಡ್ಡಿದೆ. ಕಾದಂಬರಿ ಬರೆಯೋರು ಹೇಗೆ ಬರೀತಾರೆ ಅಂತ ಇನ್ವೆಸ್ಟಿಗೇಟ್ ಮಾಡಿಕೊಂಡು ಬರೋಕೆ ಕಾದಂಬರಿ ಬರೆಯೋರ ಸಮೇತ ಸಿಮ್ಲಾಕ್ಕೆ ಹೋಗಿ ಬಾ ಅಂದವರೇ ದೊಡ್ಡ ನಗೆ ನಕ್ಕರು. ಪಾಲಿಯ ಮುಖದಲ್ಲಿ ಸ್ವಚ್ಛಂದ ನಗೆ ಇತ್ತು. ಹಾಸಿಗೆಯ ಮೇಲೆ ಶರದ್ ಯಾಮಿನಿ ಬಳಲಿದವಳಂತೆ ಮಲಗಿದ್ದಳು. ಇಬ್ಬರ ದೇಹಗಳು ಕತ್ತಲಲ್ಲಿ ನಗ್ನವಾಗಿದ್ದವು. ಆ ತನಕ ಅವಳ ಕೈಲಿದ್ದ ಐಸ್ಪಿಕ್ ಮಂಚದ ಪಕ್ಕದಲ್ಲಿ ನೆಲದ ಮೇಲೆ ಬಿದ್ದಿತ್ತು. ಪಾಲಿ ಹಿತ್ತಾಳೆ ಮಂಚಕ್ಕೆ ಕಟ್ಟಿದ ತನ್ನ ಕೈಗಳನ್ನು ಬಿಡಿಸಿಕೊಳ್ಳುತ್ತಿದ್ದ. ಸೋತೆ ಅಂತ ಪಿಸುಗುಟ್ಟಿದಳು ಯಾಮಿನಿ. ಪಾಲಿ ಮತ್ತೊಮ್ಮೆ ಉದ್ಧತನಾಗುತ್ತಿದ್ದ.